Very good morning, my dear students. As a part of e-content program, uh, I am going to talk to you the very important topic in the Indian Constitution, that is IC, Indian Constitution. In the Indian Constitution, fundamental rights and duties are very important. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ತುಂಬ ಇಂಪಾರ್ಟೆಂಟ್ ಆದಂತಹ ಯೂನಿಟು. ಸೊ ಅದರಲ್ಲಿ ನಾನು ಮೂಲಭೂತ ಹಕ್ಕುಗಳನ್ನು ಕುರಿತು, ಫಂಡಮೆಂಟಲ್ ರೈಟ್ಸ್ನ ಕುರಿತು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಸೊ ಫಂಡಮೆಂಟಲ್ ರೈಟ್ಸ್, ಆ್ಯಸ್ ಆಫ್ ಯು ನೋ ದಟ್, ಸೊ ಆರ್ಟಿಕಲ್ 14 to 24, Article 12 to 35 deals with the fundamental rights. ಸೊ ನಾನು ಈ ಸೆಷನಲ್ಲಿ ಆರ್ಟಿಕಲ್ 14ರಿಂದ 24ನೇ ವಿಧಿ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಅಂತ. ಸೊ ಇನ್ ದಿಸ್ ಸೆಷನ್ಸ್ ಐ ಆಮ್ ಗೋಯಿಂಗ್ ಟು ಟಾಕ್ ಟು ಯು ದ ಫಂಡಮೆಂಟಲ್ ರೈಟ್ಸ್ ಫ್ರಮ್ ಆರ್ಟಿಕಲ್ 14 to 24. The fundamental rights are very essential and it is very important for overall development of human progress. Without rights, it is highly difficult to development the oneself of any human being. The fundamental also in the sense they are protected and guaranteed by the fundamental law. ಸೊ ಮೂಲಭೂತ ಹಕ್ಕುಗಳು ಅತ್ಯಂತ ಅವಶ್ಯಕವಾದದ್ದು. ಮೂಲಭೂತ ಹಕ್ಕುಗಳು ಇಲ್ಲದೆ ಸೊ ವ್ಯಕ್ತಿಯ ಅಭಿವೃದ್ಧಿ ವಿಕಾಸ ಅತ್ಯಂತ ಕಷ್ಟ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಫಂಡಮೆಂಟಲ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಮೂಲಭೂತ ಹಕ್ಕುಗಳು ಸಂವಿಧಾನದಿಂದ ಅಂಗೀಕೃತವಾದಂಥವು ಆಗಿರೋದ್ರಿಂದ, ಸೊ ಸಂವಿಧಾನದಲ್ಲಿ ಅದಕ್ಕೆ ರಕ್ಷಣೆಗೆ ಒಳಪಟ್ಟಿರೋದ್ರಿಂದ ನಾವು ಅದನ್ನ ಫಂಡಮೆಂಟಲ್ ಲಾ ಅಂತ ಕರಿತೀವಿ ಅಥವಾ ಫಂಡಮೆಂಟಲ್ ಅಂತ ಕರಿತೀವಿ ಅಂತ. ಸೊ ಎವ್ರಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಫಂಡಮೆಂಟಲ್ ರೈಟ್ಸ್. ಇನ್ ಅಮೇರಿಕಾದಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ ಕರಿತೀವಿ. ಸೊ ಹಾಗೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಫಂಡಮೆಂಟಲ್ ರೈಟ್ಸ್ ಇರೋದನ್ನು ಕಾಣ್ಬೋದು ಅಂತ. ಸೊ ದ ಇಂಡಿಯನ್ ಫಂಡಮೆಂಟಲ್ ರೈಟ್ಸ್ ವಿ ಆರ್ ಬಾರೋಡ್ ಫ್ರಮ್ ದಿ US ಕಾನ್ಸ್ಟಿಟ್ಯೂಷನ್. ಅಮೇರಿಕಾದ ಸಂವಿಧಾನದಿಂದ ನಾವು ಫಂಡಮೆಂಟಲ್ ರೈಟ್ಸ್ನ ತೆಗೆದುಕೊಂಡಿದ್ದೀವಿ ಅಂತ. ಸೊ ಒರಿಜಿನಲಿ ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಅಧ್ಯಾಯ 3ರಲ್ಲಿ 7 ಪ್ರಮುಖ ಮೂಲಭೂತ ಹಕ್ಕುಗಳನ್ನು ಇರುವುದನ್ನು ಕಾಣಬಹುದು. ಸೊ 7ರಲ್ಲಿ ಒಂದು ಮೂಲಭೂತ ಹಕ್ಕನ್ನು ನಾವು ತೆಗೆದು ಹಾಕಿದ್ದೀವಿ, ದಟ್ ಇಸ್ ರೈಟ್ ಟು ಪ್ರಾಪರ್ಟಿ. ಸೊ ನೌ ದೇರ್ ಆರ್ 6 ಫಂಡಮೆಂಟಲ್ ರೈಟ್ಸ್ ಆರ್ ದೇರ್. ಸೊ ಫಸ್ಟ್ ಒನ್, ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 14 to 18. ಸೊ ರೈಟ್ ಟು ಫ್ರೀಡಮ್, ಆರ್ಟಿಕಲ್ 19 to 22. ರೈಟ್ ಟು ಎಗನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಆರ್ಟಿಕಲ್ 23 to 24. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, 25 to 28. Cultural and educational right, 29 to 30. So the 30 articles, that is right to property, was removed. So right to constitutional remedies, article 32. ಸೊ ಇಷ್ಟು ಆರ್ಟಿಕಲ್ಸ್ ಇದೆ. ನಾವು ಇವಾಗ 14ರಿಂದ 24ನೇ ಆರ್ಟಿಕಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಐ ಟೇಕ್ ಫಸ್ಟ್ ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಈಕ್ವಾಲಿಟಿ. ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 14 to 18. ಸೊ ಸಮಾನತೆ ಹಕ್ಕಿನ ಬಗ್ಗೆ ಈ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸಮಾನತೆ ಹಕ್ಕು, ಆರ್ಟಿಕಲ್ 14 ಸೈಡ್, ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ಸ್ ಆಫ್ ಲಾ. ಸೊ ಎಲ್ಲರೂ ಕಾನೂನಿನ ಮುಂದೆ ಸಮಾನರು, ಕಾನೂನಿನ ಮುಖಾಂತರ ಎಲ್ಲರೂ ಕೂಡ ಈಕ್ವಲ್ ಅಂತ ಹೇಳೋದನ್ನು ಸೊ ಆರ್ಟಿಕಲ್ 14 ಹೇಳುತ್ತೆ ಅಂತ. ಕಾನೂನಿನ ಮುಂದೆ ಸಮಾನರು, ಕಾನೂನು ಎಲ್ಲರಿಗೂ ಸಮಾನತೆಯಿಂದ ಕಾಣುತ್ತೆ ಅಂತ ಅನ್ನೋದನ್ನು ಆರ್ಟಿಕಲ್ 14 ಹೇಳುತ್ತೆ ಅಂತ. ಸೊ ಆರ್ಟಿಕಲ್ 14 ಪ್ರೊಹಿಬಿಷನ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜಿಯಸ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಅಂತ ಹೇಳುತ್ತೆ. 15ನೇ ವಿಧಿ ಪ್ರಕಾರ ಸೊ ಯಾವುದೇ ರೀತಿಯ ತಾರತಮ್ಯವನ್ನು ನಿಷೇಧಿಸುತ್ತೆ. ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಅಥವಾ ಲಿಂಗದ ಆಧಾರದ ಮೇಲೆ, ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಯಾರನ್ನೂ ಕೂಡ ನಾವು ಶೋಷಣೆಯನ್ನು ಮಾಡೋ ಹೋಗಿಲ್ಲ ಅಂತ ಆರ್ಟಿಕಲ್ 15ನೇ ವಿಧಿ ಹೇಳುತ್ತೆ ಅಂತ. ಆರ್ಟಿಕಲ್ 16ನೇ ವಿಧಿ, ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ದ ಮ್ಯಾಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಸೊ ಸಾರ್ವಜನಿಕ ಹುದ್ದೆಗಳನ್ನು ಅಲಂಕರಿಸಬೇಕಾದ್ರೆ ಸೊ ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳಿದೆ ಅಂತ ಆರ್ಟಿಕಲ್ 16ನೇ ವಿಧಿ ಹೇಳುತ್ತೆ. ಆರ್ಟಿಕಲ್ 17ನೇ ವಿಧಿ, ಅಬಲ್ಯೂಷನ್ಸ್ ಆಫ್ ಅನ್ಟಚಬಿಲಿಟಿ ಆ್ಯಂಡ್ ಪ್ರೊಹಿಬಿಷನ್ ಇಟ್ಸ್ ಪ್ರಾಕ್ಟೀಸ್ ಅಂತ. ಸೊ ಅಸ್ಪೃಶ್ಯತೆಯನ್ನು ಆಚರಿಸುವಂತಹ ಅಥವಾ ಅಸ್ಪೃಶ್ಯತೆಯನ್ನು ಮಾಡುವಂತಹದನ್ನು ನಿಷೇಧನೆ ಇರುತ್ತೆ. ಸೊ 17ನೇ ವಿಧಿ ಅಂತ. ಆರ್ಟಿಕಲ್ 18, ಅಬಲ್ಯೂಷನ್ಸ್ ಆಫ್ ಟೈಟಲ್ ಎಕ್ಸೆಪ್ಟ್ ಮಿಲಿಟರಿ ಆ್ಯಂಡ್ ಅಕಾಡೆಮಿಕ್.
ಸೊ 18ನೇ ವಿಧಿ ಪ್ರಕಾರ ಯಾವುದೇ ರೀತಿಯ ಬಿರುದು ಬಾವಳಿಗಳನ್ನು ಅದು ತೆಗೆದುಹಾಕುತ್ತೆ. ಯಾವುದೇ ರೀತಿಯ ಬಿರುದು ಬಾವಳಿಗೆ ಅವಕಾಶ ಇಲ್ಲ. ಸೊ ಮುಖ್ಯವಾಗಿ ಮಿಲಿಟರಿ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಬಿರುದು ಬಾವುಗಳನ್ನು ಮಾಡ್ಕೋಬಾರ್ದು, ಇಡಬಾರ್ದು ಅಂತ ಹೇಳುತ್ತೆ ಅಂತಂತ. ಸೊ ಇದು 14ರಿಂದ 18ನೇ ವಿಧಿ ಇರುವಂತಹ ರೈಟ್ ಟು ಈಕ್ವಾಲಿಟಿ ಆಗಿರುತ್ತೆ. ಸೊ ರೈಟ್ ಟು ಫ್ರೀಡಮ್, ಸೆಕೆಂಡ್ ರೈಟ್ ಟು ಫ್ರೀಡಮ್ ಆರ್ಟಿಕಲ್ 19ರಿಂದ 22. ಸೊ ಸ್ವಾತಂತ್ರ್ಯದ ಹಕ್ಕು. ಸೊ ಅದನ್ನು 19ರಿಂದ 22 ವಿಧಿಗಳು ಹೇಳುತ್ತೆ ಅಂತ. ಆರ್ಟಿಕಲ್ 19 ಪ್ರೊಟೆಕ್ಷನ್ಸ್ ಆಫ್ 6 ಫಂಡಮೆಂಟಲ್ ರೈಟ್ಸ್ ರಿಗಾರ್ಡಿಂಗ್ ಫ್ರೀಡಮ್. ಸೊ ಅದರಲ್ಲಿ 19ನೇ ವಿಧಿಯಲ್ಲಿ 6 ಪ್ರಮುಖ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಸೊ ಅದರಲ್ಲಿ ದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯದ ಹಕ್ಕು. ಸೊ ಫ್ರೀಡಮ್ ಆಫ್ ಅಸೆಂಬ್ಲಿ, ಸೊ ಒಂದೇ ಕಡೆ ಸೇರುವಂತಹ ಹಕ್ಕು. ಸೊ ಫ್ರೀಡಮ್ ಆಫ್ ಅಸೋಸಿಯೇಷನ್, ಯಾವುದೇ ರೀತಿಯ ಸಂಘ ಸಂಸ್ಥೆಗಳನ್ನ ಪ್ರಾರಂಭಿಸಬಾರದಂಥ ಸ್ವಾತಂತ್ರ್ಯ ಇದೆ. ಸೊ ಫ್ರೀಡಮ್ ಆಫ್ ಮೂಮೆಂಟು, ಸೊ ಎಲ್ಲೂ ಬೇಕಾದ್ರೂ ಸಂಚರಿಸುವಂಥ ಸ್ವಾತಂತ್ರ್ಯ ಇದೆ. ಫ್ರೀಡಮ್ ಆಫ್ ರೆಸಿಡೆನ್ಸ್, ಎಲ್ಲಿ ಬೇಕಾದ್ರೂ ವಾಸಿಸುವಂತಹ ಸ್ವಾತಂತ್ರ್ಯ ಕೊಟ್ಟಿದೆ. ಸೊ ಫ್ರೀಡಮ್ ಆಫ್ ಪ್ರೊಫೆಷನ್, ಯಾವುದೇ ರೀತಿಯ ಒಂದು ಉದ್ಯೋಗವನ್ನು ಮಾಡುವಂಥ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅಂತಂತ. ಸೊ 6 ಪ್ರಮುಖ ಮುಖ್ಯವಾದಂತಹ ಸ್ವತಂತ್ರವನ್ನು ಸೊ 19ನೇ ವಿಧಿ ಹೇಳುತ್ತೆ ಅಂತ ನಾವು ಗಮನಿಸ್ಬೋದು ಅಂತ. ಸೊ ನೆಕ್ಸ್ಟು 20ನೇ ವಿಧಿ. 20ನೇ ವಿಧಿ ಪ್ರಕಾರ ಇನ್ನು ಸ್ವತಂತ್ರದ ಹಕ್ಕಿನಲ್ಲಿ 20 ಪ್ರೊಟೆಕ್ಷನ್ಸ್ ಇನ್ ದ ರೆಸ್ಪೆಕ್ಟ್ಸ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್. ಸೊ ಯಾವುದೇ ಕ್ರಿಮಿನಲ್ ಅಫೆನ್ಸಸ್ ಇದ್ದರೂ ಕೂಡ ಅಥವಾ ಯಾವುದೇ ಕ್ರಿಮಿನಲ್ ಅಫೆನ್ಸಿನ ಟ್ರಯಲ್ ಇದ್ದರೂ ಕೂಡ ಅವ್ರಿಗೂ ಕೂಡ ಒಂದು ರೆಸ್ಪೆಕ್ಟ್ ಆದಂತಹ ರಕ್ಷಣೆಯನ್ನು ಇರುತ್ತೆ ಅಂತ 20ನೇ ವಿಧಿ ಹೇಳುತ್ತೆ. 21ನೇ ವಿಧಿ ವೆರಿ ಇಂಪಾರ್ಟೆಂಟು. ಸೊ ಆರ್ಟಿಕಲ್ 21 ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪ್ರೊಟೆಕ್ಷನ್ಸ್ ಆಫ್ ಲೈಫ್ ಫಾರ್ ಪರ್ಸನಲ್ ಲಿಬರ್ಟಿ. ಸೊ 21 ಆರ್ಟಿಕಲ್ ಕೆನಾಟ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್ ಎಮರ್ಜೆನ್ಸಿ ಆಲ್ಸೋ. ಸೊ 21ನೇ ವಿಧಿ ಜೀವಿಸುವ ಹಕ್ಕು ಬಗ್ಗೆ ಹೇಳುತ್ತೆ. ಜೀವವನ್ನು ರಕ್ಷಣೆ ಮಾಡುವಂತಹ 21ನೇ ವಿಧಿ ಹೇಳುತ್ತೆ. ಸೊ ಅದು ವೈಯಕ್ತಿಕ ಸ್ವತಂತ್ರಕ್ಕೆ ಗಮನವನ್ನು ಕೊಡುತ್ತೆ. ಸೊ 21ನೇ ವಿಧಿ ಇವನ್ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ಇದನ್ನು ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ 21ನೇ ಎ ವಿಧಿಯನ್ನು ಸಂವಿಧಾನದ 86ನೇ ತಿದ್ದುಪಡಿ ಮುಖಾಂತರ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಸೊ ದಟ್ ರೈಟ್ ಟು ಎಲಿಮೆಂಟರಿ ಎಜುಕೇಷನ್. ಸೊ ಎಲಿಮೆಂಟರಿ ಎಜುಕೇಷನ್ ಎಲ್ಲರಿಗೂ ಕಡ್ಡಾಯ ಶಿಕ್ಷಣವನ್ನು ಕೊಡುವಂಥ 21ನೇ ಎ ವಿಧಿಯನ್ನು ಸಂವಿಧಾನಕ್ಕೆ ಸೇರಿಸಿದ್ದಾರೆ. ಸೊ ಇಟ್ಸ್ ಅಂಡರ್ ದ 26th ಅಮೆಂಡ್ಮೆಂಟ್ ಇನ್ಸರ್ಟೆಡ್ ನ್ಯೂ ಆರ್ಟಿಕಲ್ 21ಗೆ ಡೀಲ್ಸ್ ವಿತ್ ರೈಟ್ ಟು ಎಜುಕೇಷನ್. ಸೊ ರೈಟ್ ಟು ಎಜುಕೇಷನ್ನ ಹೇಳುತ್ತೆ 21ನೇ ವಿಧಿ. ಮತ್ತು ಇದು ಎಜುಕೇಷನನ್ನು ಅಭಿವೃದ್ಧಿಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ ಅಂತ. ಸೊ ಸ್ವತಂತ್ರದ ಹಕ್ಕಿನಲ್ಲಿ ಇನ್ನೂ ತುಂಬ ಇಂಪಾರ್ಟೆಂಟ್ 22ನೇ ವಿಧಿ ಪ್ರೊಟೆಕ್ಷನ್ಸ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ಸ್ ಇನ್ ಸರ್ಟನ್ ಕೇಸಸ್ ಅಂತ. ಸೊ ಅರೆಸ್ಟ್ ಮಾಡಿರುವಂಥ ವ್ಯಕ್ತಿಯೂ ಕೂಡ ಕೆಲವೊಂದು ರಕ್ಷಣೆಯನ್ನು ಕೊಡುವಂತಹ ಹಕ್ಕು 22ನೇ ವಿಧಿ ಆಗಿದೆ ಅಂತ. ಸೊ ಇನ್ನು ಅನದರ್ ಇಂಪಾರ್ಟೆಂಟ್ ರೈಟ್ ಟು ಎಗ್ನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯನ್ನು ವಿರೋಧಿಸುವಂತಹ ಅಥವಾ ವಿರುದ್ಧವಾದಂತಹ ಹಕ್ಕು ಇದೆ. ಸೊ ಅದು 23ರಿಂದ 24ನೇ ವಿಧಿ ಹೇಳುತ್ತೆ ಅಂತ. ಸೊ ಆರ್ಟಿಕಲ್ 23 ಪ್ರೊಹಿಬಿಷನ್ಸ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ ಫೋರ್ಸ್ಡ್ ಲೇಬರ್ಡ್ ಅಂತ. 23ನೇ ವಿಧಿ ಪ್ರಕಾರ ಯಾವುದೇ ರೀತಿಯ ಹ್ಯೂಮನ್ ಟ್ರಾಫಿಕ್ಕಿಂಗು, ಸೊ ಮಾನವ ಕಳ್ಳ ಸಾಗಾಣಿಕೆಯನ್ನು ಅಥವಾ ಬಲಾತ್ಕಾರದ ದುಡಿಮೆಯನ್ನು ಇದು ವಿರೋಧಿಸುತ್ತೆ ಅಥವಾ ನಿಷೇಧವನ್ನು ಹೇರುತ್ತೆ 23ನೇ ವಿಧಿ ಅಂತ. 24ನೇ ವಿಧಿ ಪ್ರೊಹಿಬಿಷನ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್. ಸೊ ಮಕ್ಕಳು ಯಾವುದೇ ರೀತಿಯ ಬಾಲಾಪರಾಧ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸವನ್ನು ನಿರ್ವಹಿಸುವುದನ್ನು ಇದು ನಿಷೇಧ ಮಾಡುತ್ತೆ. ಸೊ 7ರಿಂದ 14 ವರ್ಷದ ಮಕ್ಕಳು ಕಡ್ಡಾಯ ಎಜುಕೇಷನ್ಗೆ ಹೋಗಬೇಕಾಗುತ್ತೆ. ಇದು ಎಲಿಮೆಂಟ್ರಿ ಎಜುಕೇಷನ್ ಕಡ್ಡಾಯ ಇರೋದರಿಂದ ಯಾವುದೇ ಮಕ್ಕಳುಗಳು ಫ್ಯಾಕ್ಟ್ರಿಗಳಲ್ಲಿ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋದನ್ನು ಇದು ನಿಷೇಧವನ್ನು ಇರುತ್ತೆ 24ನೇ ವಿಧಿ ಅಂತ. ಸೊ ಈ ರೀತಿಯಾಗಿ ಸೊ ನಾವು 14ನೇ ವಿಧಿಯಿಂದ 24ನೇ ವಿಧಿಯವರೆಗೆ ಈ ಕ್ಲಾಸಲ್ಲಿ ತಿಳ್ಕೊಂಡು ಮುಂದಿನ ಕ್ಲಾಸಲ್ಲಿ 25ನೇ ವಿಧಿಯಿಂದ ಸೊ ಏನು ಹೇಳುತ್ತೆ ವಿಧಿಗಳು ಸಂವಿಧಾನದಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್.